Okay, my dear student, next question, numerical problem 19 in your textbook question ಇದೆ. ಆಲ್ರೆಡಿ ನ್ಯೂಮರಿಕಲ್ ಕ್ವಶನ್ ಅಲ್ಲಿ ಎರಡು ಕ್ವಶನ್ ಅನ್ನ ಹಿಂದಿನ ವಿಡಿಯೋದಲ್ಲಿ ಮಾಡ್ತಾ ಹೋಗಿದ್ವಿ. ನೆಕ್ಸ್ಟ್ ಕ್ವಶನ್ ಇರೋದು ಕ್ವಶನ್ ನಂಬರ್ 19 ಇದೆ. ಆ ಕ್ವಶನ್ ನಂಬರ್ 19 ಅಲ್ಲಿ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ರಾಕೇಶ್ ಅಂಡ್ ರೋಷನ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋಸ್ ಆಫ್ 3:2 with capital of ₹40,000 and ₹30,000 each. They withdrew from the firm the following amounts for their personal use. ಇಬ್ರು ಪಾರ್ಟ್ನರ್ ಏನ್ ಮಾಡಿದ್ದಾರೆ, ವಿತ್ಡ್ರಾಲ್ ಅನ್ನ ತಗೊಳ್ತಾ ಹೋಗಿದ್ದಾರೆ. ಹಾಗಾಗಿ ಇಬ್ರು ಪಾರ್ಟ್ನರ್ ನೇಮ್ ಅನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ರಾಕೇಶ್ ಏನಿದಾನಲ್ಲ ಅವ್ರದ್ದು ಮಂತ್ಸ್ ಗಳನ್ನ ಕೊಟ್ಬಿಟ್ಟು ಅಮೌಂಟ್ಸ್ ಅನ್ನ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. May 31st 600, June 30 500, August 31st 1000, November 1st 400, December 31st 1500 and January 31st 300, March 1st 700 rupees. First partner ಸರಿಯಾಗಿ ಕ್ವಶನ್ ನೋಡ್ಕೊಳ್ರಿ. ರಾಕೇಶ್ ಅನ್ನ ಫಸ್ಟ್ ಪಾರ್ಟ್ನರ್ ಏನಿದ್ದಾರೆ ಅವರು ಇಷ್ಟನ್ನ ವೇರಿಯಿಂಗ್ ಡೇಟ್ಸ್ ಅಲ್ಲಿ ವೇರಿಯಿಂಗ್ ಇಂಟರ್ವಲ್ ಪೀರಿಯಡ್ಸ್ ಅಲ್ಲಿ ಅಮೌಂಟ್ಸ್ ಗಳನ್ನ ಬೇರೆ ಬೇರೆಯಾಗಿ ಅವರು ತಗೊಳ್ತಾ ಹೋಗಿದ್ದಾರೆ. ದೆನ್ ರೋಹನ್ at the beginning of each month ₹400. ಸೊ ರೋಹನ್ ಅನ್ನ ಏನ್ ಮಾಡಿದ್ದಾರೆ, ಪ್ರತಿ ಮಂತಿನ ಬಿಗಿನಿಂಗ್ ಡೇಟ್ ಅಲ್ಲಿ ಎವ್ರಿ ಮಂತ್ 400 ಅನ್ನ ತಗೊಳ್ತಾ ಹೋಗಿದ್ದಾರೆ. at the beginning of each month ₹400. ಸೊ ಬಿಗಿನಿಂಗ್ ಮಂತ್ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ 400 ಅನ್ನ ವಿತ್ಡ್ರಾಲ್ ಮಾಡ್ಕೊಳ್ತಾ ಹೋಗಿದ್ದಾನೆ. ಎವ್ರಿ ಮಂತ್ ಕೂಡ ಅವ್ರು ಏನ್ ಮಾಡ್ತಾರೆ ವಿತ್ಡ್ರಾಲ್ ಅನ್ನ ಮಾಡ್ಕೊಳ್ತಾ ಹೋಗಿದ್ದಾನೆ. ಸೊ ಇದರಲ್ಲಿ ಯಾವ ಮೆಥಡ್ ಮಾಡಬೇಕು ಅಂತ ಕೊಟ್ಟಿಲ್ಲ. ಸೊ ವೇರಿಂಗ್ ಡೇಟ್ಸ್ ವೇರಿಂಗ್ ಅಮೌಂಟ್ಸ್ ಅಂತ ಹೇಳಿದಾಗ ಅದನ್ನ ಪ್ರಾಡಕ್ಟ್ ಮೆಥಡ್ ಅಂತಾನೆ ಯೂಸ್ ಮಾಡ್ತೀವಿ. ಬಟ್ ಇದರಲ್ಲಿ ಬಿಗಿನಿಂಗ್ ಅಂತ ಕೊಟ್ಟಿದ್ದಾರೆ, ಎವರೇಜ್ ಪೀರಿಯಡ್ ಅಥವಾ ಪ್ರಾಡಕ್ಟ್ ಮೆಥಡ್ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಅದನ್ನ ಎವರೇಜ್ ಪೀರಿಯಡ್ ಅಂತಾನೆ ಟ್ರೀಟ್ ಮಾಡ್ಕೊಂಡು ಎವರೇಜ್ ಪೀರಿಯಡ್ ಅಲ್ಲಿ ಆನ್ಸರ್ ಅನ್ನು ಮಾಡ್ತಾ ಹೋಗೋಣ. Interest 6% per annum. Calculate interest on drawings March 31st every year ending date. So 6% interest rate ಇದೆ. Year ending date 31st March ಇದೆ. So ಇದೇನು ಡೇಟ್ಸ್ ಕೊಟ್ಟಿದ್ದಾರೆ, year ending 31st March ವರೆಗೂ ಕೌಂಟ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಪಾರ್ಟ್ನರ್ ರಾಕೇಶ್ ಇದ್ದಾನೆ. ಸೊ ರಾಕೇಶ್ ಆನ್ಸರ್ ಎಷ್ಟು ಬರುತ್ತೆ ಎಂಟರ್ ದಿ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡ್ತಾ ಹೋಗೋಣ. ದೆನ್ ಸೆಕೆಂಡ್ ಪಾರ್ಟ್ನರ್ದನ್ನ ಆನ್ಸರ್ ಎಷ್ಟು ಬರುತ್ತೆ ಅಂತ ಅಂಡ್ ಎವರೇಜ್ ಪೀರಿಯಡ್ ಅಲ್ಲಿ ಯಾವುದನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್ ಫಸ್ಟ್ ಪಾರ್ಟ್ನರ್ ರಾಕೇಶ್, calculation of interest on drawings and product method. ಪ್ರಾಡಕ್ಟ್ ಮೆಥಡ್ ಅಲ್ಲಿ ಫಸ್ಟ್ ಪಾರ್ಟ್ನರ್ ಆನ್ಸರ್ ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಆಲ್ರೆಡಿ ನಿಮಗೆ ಗೊತ್ತಿದೆ. ಸ್ಟೆಪ್ 1 ಕ್ಯಾಲ್ಕುಲೇಷನ್ ಆಫ್ ಟೋಟಲ್ product. First column date, amount, outstanding months and product. Date, amount, outstanding months, product. So question ಅಲ್ಲಿ ಏನೇನು ಡೇಟ್ಸ್ ಕೊಟ್ಟಿದ್ದಾರೆ ಡೇಟ್ ಅನ್ನು ಬರ್ಕೊಳ್ತಾ ಹೋಗೋಣ. ಫಸ್ಟ್ May 31st 2014, 31st May 2014 ₹600. Then 30 June 2014 ₹500. 31st August 2014 ₹1000. Next, November 1st 2014 ₹400. Next, December 31st 2014 ₹1500. Next, January 31st 2015 ₹300. Next one,
1st March 2015 rupees 700. ಇಷ್ಟು ಡೇಟನ್ನು ಕೊಡ್ತಾ ಹೋಗಿದ್ದಾರೆ, ಅಮೌಂಟ್ಸನ್ನು ಕೊಡ್ತಾ ಹೋಗಿದ್ದಾರೆ. ಇವಾಗ ಔಟ್ಸ್ಟ್ಯಾಂಡಿಂಗ್ ಮಂತನ್ನು ಫೈಂಡ್ ಔಟ್ ಮಾಡಬೇಕು. May 31st ಇಂದ ಎವ್ರಿ ಇಯರ್ ಎಂಡಿಂಗು March 31st ಅಂತ ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಮಾರ್ಚ್ ಅವ್ರು ಕೌಂಟ್ ಮಾಡ್ತಾ ಹೋಗೋಣ. ಸೊ ಮೇ ಮಂತನ್ನು ಬಿಟ್ಟರೆ ಇನ್ನು ಎಷ್ಟು ಮಂತ್ ಉಳಿಯುತ್ತೆ ಅಂತ ನೋಡೋಣ. ಏಪ್ರಿಲ್, ಮೇ, ಇನ್ನು 2 ಮಂತನ್ನು ಬಿಟ್ಟರೆ ಇನ್ನು ಉಳಿಯೋದು 10 ಮಂತ್ಸ್ ಇದೆ. ಕೌಂಟ್ ಮಾಡಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಟೋಟಲ್ 10 ಮಂತ್ಸ್ ಆಗುತ್ತೆ. ಫಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಬರೋದು ನಮಗೆ 10. ನೆಕ್ಸ್ಟ್ ಜೂನ್ 30, ಜೂನ್ ಅನ್ನು ಬಿಟ್ಟರೆ ಜುಲೈ ಟು ಮಾರ್ಚ್ 9 ಮಂತ್ಸ್. ನೆಕ್ಸ್ಟ್ ಆಗಸ್ಟ್ 31st ಇದೆ, ಆಗಸ್ಟ್ ಅನ್ನು ಬಿಡಿ, ಸೆಪ್ಟೆಂಬರ್ ಇಂದ ಕೌಂಟ್ ಮಾಡಬೇಕು. ಸೊ ಸೆಪ್ಟೆಂಬರ್ ಇಂದ ಕೌಂಟ್ ಮಾಡಿದ್ರೆ ಬರೋದು 7 ಮಂತ್ಸ್. ನೆಕ್ಸ್ಟ್ ನವೆಂಬರ್ 1st ಇದೆ, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 5 ಮಂತ್ಸ್. ನೆಕ್ಸ್ಟ್ ಡಿಸೆಂಬರ್ 31st ಇದೆ, ಸೊ ಡಿಸೆಂಬರ್ ಅನ್ನು ಬಿಡಿ, ಜನವರಿ, ಫೆಬ್ರವರಿ, ಮಾರ್ಚ್ 3 ಮಂತ್ಸ್. ನೆಕ್ಸ್ಟ್ ಜನವರಿ 31st ಇದೆ, ಸೊ ಜನವರಿ ಬಿಡ್ತೀರಾ, ಇನ್ನು ಉಳಿದಿರೋದು ಫೆಬ್ರವರಿ ಆ್ಯಂಡ್ ಮಾರ್ಚ್ 2 ಮಂತ್ಸ್. ನೆಕ್ಸ್ಟ್ ಮಾರ್ಚ್ 1st ಇದೆ, ಎಂಡಿಂಗ್ ಡೇಟು ಮಾರ್ಚ್ 31st ಇದೆ, ಸೊ 1 ಮಂತ್. ಎರಡನ್ನ ಇಂಟು ಮಾಡ್ತಾ ಹೋಗೋಣ. 600 ಇಂಟು 10, 6000. 500 ಇಂಟು 9, 9 5s are 45. 1000 ಇಂಟು 7, 7000. 400 into 5, 5 4s are 20, 2000, 15 3s are 45, 4500, 3 2s are 6, 600, 7 into 1, 700. ಸೊ ಇಷ್ಟು ನನಗೆ ಕೊಟ್ಟಿರುವಂಥ ಆನ್ಸರ್ ಇದೆ. ಇದಿಷ್ಟು ಟೋಟಲ್ ಮಾಡಿಕೊಂಡ್ರೆ ಆನ್ಸರ್ ನಮಗೆ ಟೋಟಲ್ ಪ್ರಾಡಕ್ಟ್ ಎಷ್ಟು ಅಂತ ಹೇಳ್ಬಿಟ್ಟು ಸಿಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಸ್ಟೆಪ್ ಸೆಕೆಂಡಲ್ಲಿ ಅಮೌಂಟ್ ಎಷ್ಟು ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡೋಣ. ಟೋಟಲ್ ಆನ್ಸರ್ 25,300. 25,300. So step second, interest on drawings. Calculation of interest on drawings. Formula: interest on drawings is equal to total product into rate into 1/12. So total product answer 25,300 and rate question ಅಲ್ಲಿ ನೋಡಿ rate ಎಷ್ಟಿದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಎಂಡಿಂಗ್ ಲೈನ್ ಅಲ್ಲಿ ಕೊಟ್ಟಿದ್ದಾರೆ 6%. So 6 divided by 100 into 1/12. So 25,300 into 6% into 1/12. Answer 126.5. 126.5. Therefore, interest on first partner Rakesh idare. So Rakesh drawings is rupees 126.5. 126.5. So ಇಲ್ಲಿ ಫಸ್ಟ್ ಪಾರ್ಟ್ನರ್ದು ಏನೇನು ಕೊಟ್ಟಿದ್ರಲ್ಲ ಫಸ್ಟ್ ಪಾರ್ಟ್ನರ್ ಆನ್ಸರ್ ಕಂಪ್ಲೀಟ್ ಆಯಿತು. ದೆನ್ ಸೆಕೆಂಡ್ ಪಾರ್ಟ್ನರ್ ರೋಹನ್ ಇದ್ದಾರೆ. ರೋಹನ್ ಏನಂತ ಕೊಟ್ಟಿದ್ದಾರೆ ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಮಂತ್ rupees 400. ಪ್ರತಿ ಮಂತಿನ ಬಿಗಿನಿಂಗ್ ಡೇಟಲ್ಲಿ 400 ವಿತ್ಡ್ರಾ ಮಾಡ್ಕೊಳ್ತಾ ಹೋಗಿದ್ದಾರೆ. ಬಟ್ ಯಾವ ಮೆಥಡ್ ಮಾಡಬೇಕು ಅಂತ ಕೊಟ್ಟಿಲ್ಲ. ಸೊ ನಮ್ಗೆ ಈಸಿ ಅನ್ಸುತ್ತೆ ಯಾವ ಮೆಥಡು ಎವರೇಜ್ ಪೀರಿಯಡ್ ಇದೆ. ಸೊ ಎವರೇಜ್ ಪೀರಿಯಡ್ ಅಂಡರ್ ನಾವಿಲ್ಲಿ ಆನ್ಸರ್ ಎಷ್ಟು ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಅನ್ನ ಮಾಡ್ತಾ ಹೋಗೋಣ. ದೆನ್ ಪಾರ್ಟ್ನರ್ ಸೆಕೆಂಡ್ ರೋಹನ್. Calculation of interest on drawings under average period method. Under average period method.
interest on drawings, and average period method. ಆಲ್ರೆಡಿ ನಿಮ್ಗೆ ಇದರಲ್ಲಿ ಗೊತ್ತಿದೆ. ಸ್ಟೆಪ್ 3 ಅನ್ನ ಫಾಲೋ ಮಾಡ್ತೀವಿ. ಸೊ ಸ್ಟೆಪ್ 1 ಅಲ್ಲಿ ಲಾಂಗೆಸ್ಟ್ ಶಾರ್ಟೆಸ್ಟ್ ಡಿವೈಡ್ ಬೈ 2, ದೆನ್ ಸ್ಟೆಪ್ 2 ಅಲ್ಲಿ ಟೋಟಲ್ ಡ್ರಾಯಿಂಗ್ಸ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್, ದೆನ್ ಥರ್ಡ್ ಫಾರ್ಮುಲಾದಲ್ಲಿ ಬರೋದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಮೌಂಟ್ ಅನ್ನ ಫೈಂಡ್ ಔಟ್ ಮಾಡೋದು ಇದರಲ್ಲಿ ಬರುತ್ತೆ. ಸೊ ಸ್ಟೆಪ್ 1, average period is equal to longest outstanding period plus shortest outstanding period divided by 2. So beginning of each month ಅಂತ ಕೊಟ್ಟಿರೋದ್ರಿಂದ longest 12 ಇರುತ್ತೆ and shortest 1 ಇರುತ್ತೆ. So 12 plus 1 divided by 2, 13 divided by 2, average period 6.5 months. Then step 2, total drawings is equal to amount into months, amount 400 each month. ಪ್ರತಿ ಮಂತ್ ಅಲ್ಲಿ 400 ಅನ್ನು ವಿಡ್ರಾ ತಗೊಂಡು ಹೋಗಿದ್ದಾರೆ. 400 into 12 months. ಸೊ 400 into 12 months ಮಾಡಿದ್ರೆ ಆನ್ಸರ್ ಬರೋದು 4800. So total drawings amount 4800. Step 3, calculation of interest on drawings. So interest formula, interest on drawings is equal to total drawings into rate into average period into 1/12. So total drawings amount 4800 into rate of interest 6% into average period 6.5 into 1/12. 4800 into 6 divided by 100 into 6.5 into 1/12. ಸೊ ಅಷ್ಟನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಫೈನಲ್ ಆಗಿ ನಮಗೆ ಆನ್ಸರ್ ಬರೋದು 156. Therefore, second part next row funds interest on drawings rupees 156. Interest on row funds drawings is rupees 156. So final answer 156. ಸೊ ಇನ್ ಕೇಸ್ ಇದರಲ್ಲಿ ಪ್ರಾಡಕ್ಟ್ ಮೆಥಡ್ ಅಂತ ಕೊಟ್ಟರೆ, ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ ರೋ ಒಂದು ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಮಂತ್ ಅಂತ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ಮಾಡೋದು ಪ್ರಾಡಕ್ಟ್ ಮೆಥಡ್ ಅಂತ ಕೊಟ್ಟರೆ, ಪ್ರಾಡಕ್ಟ್ ಮೆಥಡ್ ಅಂತ ಹೇಳಿದಾಗ ಅವಾಗ ಏನು ಮಾಡಬೇಕು, ಸೇಮ್ ಈ ರೀತಿ ಟೇಬಲ್ ಅನ್ನು ಹಾಕೋಬೇಕು. ಡೇಟ್ ಏನಿದೆ ಬಿಗಿನಿಂಗ್ ಅಂತ ಇರೋದ್ರಿಂದ ಏಪ್ರಿಲ್ 1, ಮೇ 1, ಜೂನ್ 1, ಜುಲೈ 1, ಆಗಸ್ಟ್ 1 ಈ ರೀತಿ ಫಸ್ಟ್ ಡೇಟನ್ನು ಹಾಕ್ಕೊಳ್ತಾ ಹೋಗಬೇಕು. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಮಂತಲ್ಲಿ 12, 11, 10, 9, 8, 7, 6, 5, 4, 3, 2, 1 ಈ ರೀತಿ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಬರುತ್ತೆ. ಇದರಲ್ಲಿ ಅಮೌಂಟ್ ಅಲ್ಲಿ 400 ಅನ್ನು ಹಾಕಬೇಕು. ಮಲ್ಟಿಪ್ಲಿಕೇಶನ್ ಅನ್ನು ಮಾಡ್ಕೊಂಡ್ಬಿಟ್ರೆ ಪ್ರಾಡಕ್ಟ್ ಸಿಗುತ್ತೆ. ಸೊ ಪ್ರಾಡಕ್ಟ್ ಅನ್ನ ಸಿಕ್ಕಾದ್ಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಆ ರೀತಿ ನೀವು ಹಾಕೊಂಡು ಆನ್ಸರ್ ಎಷ್ಟು ಬರುತ್ತೆ ನೋಡಿ. ಫೈನಲ್ ಆಗಿ ನಿಮ್ಗೆ ಆನ್ಸರ್ ಅಷ್ಟೇ ಬರಬೇಕು, 156 ಆನ್ಸರೇ ಬರುತ್ತೆ. ಯಾವ ಮೆಥಡ್ ಮಾಡಿದ್ರು, ಪ್ರಾಡಕ್ಟ್ ಮೆಥಡ್ ಮಾಡಿದ್ರು ಅಷ್ಟೇ ಬರುತ್ತೆ, ಅವರೇಜ್ ಪೀರಿಯಡ್ ಮೆಥಡ್ ಮಾಡಿದ್ರು ಅಷ್ಟೇ ಆನ್ಸರ್ ಬರುತ್ತೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ನಿಮಗೆ ಎಲ್ಲೂ ಬುಕ್ಕಲ್ಲಿ ಕೊಟ್ಟಿಲ್ಲ, ಮತ್ತು ಇದರಲ್ಲಿ ಕೂಡ NCERT ಟೆಕ್ಸ್ಟ್ ಬುಕ್ಕಲ್ಲಿ ಅಥವಾ ಕ್ವಶನ್ ಬ್ಯಾಂಕಲ್ಲಿ ಆಗಲಿ ನ್ಯೂಮರಿಕಲ್ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಇದು ಎಕ್ಸ್ಟ್ರಾ ಕ್ವಶನು, ಅಡಿಷ್ನಲ್ ಕ್ವಶನ್ ಅಂತ ಹೇಳ್ತಾರೆ. ಹೆಡ್ಲೈನ್ ಹಾಕ್ಕೊಳ್ರಿ ನೀವು. ನೆಕ್ಸ್ಟ್ ಕಂಟಿನ್ಯೂ ನಂಬರ್ ಯಾವುದಿದೆ ನಿಮ್ಮ ನೋಟ್ಸಲ್ಲಿ ಆ ಕಂಟಿನ್ಯೂ ನಂಬರನ್ನು ಅಪ್ಲೈ ಮಾಡಿಕೊಡ್ರಿ. Varun and Pawan are partners sharing profit and losses in the ratios of 3:2.
ವರುಣ್ ವಿತ್ಡ್ರೂ ₹2000 ಯಾರಿದ್ದಾರೆ, ಯಾರು ವಿಡ್ರಾ ಮಾಡ್ತಿದ್ದಾರೆ ಅದು ನಮಗೆ ಬೇಕಾಗಿರೋದು. ಪಾರ್ಟ್ನರ್ ವರುಣ್ ವಿತ್ಡ್ರೂ ₹2000 at the end of each quarter. ಇದು ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ನಮಗೆ. at the end of each quarter, ಪ್ರತಿ ಮಂತಿನ ಅಂದರೆ 3 ಮಂತಿನ ಎಂಡಿಂಗ್ ಅಲ್ಲಿ ತಗೊಳ್ತಾ ಹೋಗಿದ್ದಾರೆ, ವಿಡ್ರಾ ಮಾಡ್ತಾ ಹೋಗಿದ್ದಾರೆ. ಇಂಟ್ರೆಸ್ಟ್ ರೇಟ್ 12% per annum. Calculate interest on drawings for the year ending 31st March 2018. So year ending date ಇದೆ 31st March ಇದೆ. So 31st March ಅಂದ್ರೆ ಬಿಗಿನಿಂಗ್ ಡೇಟ್, ಏಪ್ರಿಲ್ ಇಂದ ನೀವು ಅಕೌಂಟ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತ ಮೀನಿಂಗ್ ಆಗುತ್ತೆ. ಸೊ ಅಂಡರ್ ಪ್ರಾಡಕ್ಟ್ ಮೆಥಡ್ ನಿಮಗೆ ಮಾಡಕ್ಕೆ ಹೇಳಿರೋದು ಪ್ರಾಡಕ್ಟ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಸೊ ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಂತ ಇರೋದ್ರಿಂದ ಪ್ರಾಡಕ್ಟ್ ಮೆಥಡ್ ಅಲ್ಲಿ ನೀವು ಡೇಟ್ಸ್ ಅನ್ನು ಹಾಕೋಬೇಕು ಅಂದ್ರೆ 3 ಮಂತಿಗೆ ಒಂದ್ಸರಿ ಎಂಡಿಂಗ್ ಡೇಟ್ ಅನ್ನು ತಗೊಳ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಏಪ್ರಿಲ್ ಸ್ಟಾರ್ಟಿಂಗ್ ಡೇಟ್ ಇದೆ, ಅದಕ್ಕೆ 3 ಮಂತ್ ಎಂಡ್ ಯಾವ್ದಾಗುತ್ತೆ ಅಂತ ನೋಡೋಣ. ಏಪ್ರಿಲ್, ಮೇ, ಜೂನ್ 30 ಎಂಡಿಂಗ್ ಡೇಟ್ ಆಯ್ತು. ಜೂನಿಂದ 3 ಮಂತ್ ಗ್ಯಾಪ್ ಕೊಡಬೇಕು. ನೆಕ್ಸ್ಟ್ ಮಂತ್ ಬರೋದು ಜುಲೈ, ಆಗಸ್ಟ್, ಸೆಪ್ಟೆಂಬರ್ 30. ಸೆಪ್ಟೆಂಬರ್ ಮುಗೀತು. ನೆಕ್ಸ್ಟ್ ಮಂತ್ ಇರೋದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 31st. ದೆನ್ ಜನವರಿ, ಫೆಬ್ರವರಿ, ಮಾರ್ಚ್ 31st. ಸೊ ಈ ರೀತಿಯಾಗಿ ಫಸ್ಟ್ ಮಂತ್ ಅನ್ನು ಹಾಕೋಬೇಕು. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಏನು ಬರುತ್ತೆ, ಈಗ ಎಂಡಿಂಗ್ ಅಂತ ಇದ್ದಾಗ ಲಾರ್ಜೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ 9 ಬರುತ್ತೆ ಅಂತ ಆಲ್ರೆಡಿ ಗೊತ್ತಿದೆ. 9630 ಬರುತ್ತೆ. ಸೊ ನೆಕ್ಸ್ಟ್ ಅದನ್ನೆರಡು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಪ್ರಾಡಕ್ಟ್ ಎಷ್ಟು ಆನ್ಸರ್ ಅಂತ ಹೇಳ್ಬಿಟ್ಟು ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನು ಫೈಂಡ್ ಔಟ್ ಮಾಡಿದ್ರೆ ಆನ್ಸರ್ ನಮಗೆ ಕಂಪ್ಲೀಟ್ ಆಗಿ ಎಷ್ಟು ಅಂತ ಹೇಳ್ಬಿಟ್ಟು ಸಿಗುತ್ತೆ. ಸೊ ಈ ರೀತಿಯಾಗಿ ಆದರೂ ನಮಗೆ ಕ್ವಶನ್ ಅಲ್ಲಿ ಎಕ್ಸಾಮಿಗೆ ಕೊಡ್ಬೋದು. ಪ್ರಾಡಕ್ಟ್ ಮೆಥಡನ್ನು ಮಾಡಿ ಅಂತ ಹೇಳ್ಬಿಟ್ಟು ಬರೀ ಅಮೌಂಟ್ಸ್ ಡೇಟ್ ಆ ಟೈಮಲ್ಲಿ ಆದರೂ ಕೊಡ್ಬೋದು. ಇಲ್ಲಾಂದರೆ ಈ ರೀತಿ ರಿಕ್ವೈರ್ಮೆಂಟ್ ಕೊಡ್ಬೋದು. ನಿಮಗೆ ಬಿಗಿನಿಂಗ್ ಆಫ್ ಈಚ್ ಮಂತ್, ಎಂಡ್ ಆಫ್ ಈಚ್ ಮಂತ್, ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟಲ್, ಎಂಡ್ ಆಫ್ ಈಚ್ ಕ್ವಾರ್ಟಲ್, ಆ ರೀತಿನಾದರೂ ಕೊಡ್ಬೋದು. ಆ ರೀತಿ ಕೊಟ್ಟಾಗ ನೀವು ಡೇಟ್ಸನ್ನು ನೀವೇ ಹಾಕ್ಕೋಬೇಕು. ಅವ್ರು ಯಾವುದು ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ, ಎಂಡಿಂಗ್ ಡೇಟ್ ಏನಿದೆ ಅದನ್ನು ನೋಡ್ಕೊಳ್ರಿ. ಬಿಗಿನಿಂಗ್ ಇದ್ದರೆ 1ನೇ ತಾರೀಕಿನ ಸ್ಟಾರ್ಟ್ ಮಾಡಿ ಹಾಕ್ಕೊಳ್ರಿ, ಎಂಡಿಂಗ್ ಇದ್ದರೆ ಎಂಡಿಂಗ್ ಡೇಟಿಂದ ಹಾಕ್ಕೊಳ್ರಿ. ಕ್ವಾರ್ಟರಲ್ಲಿ ಇದ್ದರೆ 3 ಮಂತಿಗೆ ಒಂದ್ಸರಿ ಡೇಟನ್ನು ಚೇಂಜ್ ಮಾಡ್ತಾ ಹೋಗಬೇಕು. 3 ಮಂತ್ ಗ್ಯಾಪನ್ನು ಕೊಡ್ತಾ ಹೋಗಬೇಕು. 3 ಮಂತಲ್ಲಿ ಬಿಗಿನಿಂಗ್ ಇದ್ದರೆ ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ, 3 ಮಂತ್ ಎಂಡಿಂಗ್ ಇದ್ದರೆ ಜೂನಿಂದ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿರೋದೀಗ ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಂತ ಕೊಟ್ಟಿದ್ದಾರೆ. 3 ಮಂತಿನ ಎಂಡಿಂಗ್ ಡೇಟಲ್ಲಿ ನಾವು ಇಲ್ಲಿ ಪ್ರಾಡಕ್ಟ್ಸ್ ಎಷ್ಟು ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್ ಕ್ಯಾಲ್ಕುಲೇಷನ್ ಆಫ್ total product first column date, amount, outstanding month and product. ಈಗ ಡೇಟ್ ಅಂತ ತಗೊಂಡಿದ್ದೀವಿ. ಸೊ ಡೇಟನ್ನು ನಾವೇ ಹಾಕೊಳ್ತಾ ಹೋಗಬೇಕು. ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಂತ ಇದೆ. ಸೊ ನಾವು ಏನು ಮಾಡಬೇಕಾಗಿರೋದು 31st ಏನು ಮಾಡಬೇಕು. ಸೊ ಅಕೌಂಟಿಂಗ್ ಪೀರಿಯಡ್ ಬಿಗೇನ್ಸ್ ಆಗ್ತಿರೋದು ಏಪ್ರಿಲಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಏಪ್ರಿಲಿಂದ 3 ಮಂತಿಗೆ ಯಾವುದು ಬರುತ್ತೆ, ಯಾವ ಮಂತ್ ಎಂಡ್ ಬರುತ್ತೆ ಅಂತ ನೋಡೋಣ. ಏಪ್ರಿಲ್, ಮೇ, ಜೂನ್ 3 ಮಂತ್. 3rd ಮಂತ್ ಯಾವ್ದು ಬರುತ್ತೆ, ಜೂನ್ ಬರುತ್ತೆ. ಸೊ 30 ಜೂನ್ 2017. ನೆಕ್ಸ್ಟ್ ಜೂನ್ ಮಂತ್ ಆದಮೇಲೆ ನೆಕ್ಸ್ಟ್ ಮಂತ್ ಬರೋದು ನಮಗೆ ಜುಲೈ ಬರುತ್ತೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ 30. ಸೆಪ್ಟೆಂಬರ್ ಆದಮೇಲೆ ನೆಕ್ಸ್ಟ್ ಬರೋದು ಅಕ್ಟೋಬರ್ ಇದೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸೊ 31st ಡಿಸೆಂಬರ್ 2017. ಡಿಸೆಂಬರ್ ಆದಮೇಲೆ ಬರೋದು ಜನವರಿ. ಸೊ ಜನವರಿ, ಫೆಬ್ರವರಿ, ಮಾರ್ಚ್ ಎಂಡಿಂಗ್ ಡೇಟ್ 31st ಮಾರ್ಚ್ 2018. ಸೊ withdrawal amount 2000 each quarter. 2000 ಓಕೆ. ಇವಾಗ ನಾವು ಮಾಡಬೇಕಾಗಿರೋದು ಜೂನ್ 30 ಇಂದ ಎಂಡಿಂಗ್ ಡೇಟ್ ಎಷ್ಟು ಮಂತ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ 3 ಮಂತನ್ನು ಬಿಟ್ಟರೆ ಇನ್ನು ಉಳಿಯೋದು 9 ಮಂತ್ಸ್. ಜುಲೈ ಟು ಮಾರ್ಚ್ 9 ಮಂತ್. ನೆಕ್ಸ್ಟ್
ನೆಕ್ಸ್ಟ್ ಸೆಪ್ಟೆಂಬರ್ 30. ಸೊ ಸೆಪ್ಟೆಂಬರ್ 30 ಬಿಟ್ಟರೆ ಇನ್ನು ಉಳಿಯೋದು 6 ಮಂತ್. ಡಿಸೆಂಬರ್ 31 ಡಿಸೆಂಬರ್ ಅಲ್ಲಿವರೆಗೂ ಬಿಟ್ಟರೆ ಇನ್ನು ರಿಮೈನಿಂಗ್ ಮಂತ್ ಇರೋದು 3 ಮಂತ್, ಜನವರಿ ಫೆಬ್ರವರಿ ಮಾರ್ಚ್. ಮಾರ್ಚ್ 31 ಇದೆ, ಎಂಡಿಂಗ್ ಡೇಟು ಮಾರ್ಚ್ 31 ಇದೆ. ಸೊ ಇಲ್ಲಿ ನಮಗೆ ಬರೋದು ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ 0 ಮಂತ್ಸ್ ಬರುತ್ತೆ. ಸೊ ಎರಡರಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. 9 2s are 18,000 and 6 2s are 12,000. 3 2s are 6,000. 0 into 2 0. Total product 12,000, 18,000, 6,000 ಮೂರನ್ನ ಆಡ್ ಮಾಡಿದ್ರೆ ಟೋಟಲ್ ನಮಗೆ ಆನ್ಸರ್ ಬರೋದು 36,000. 36,000 total product answer. Then step second ಅಲ್ಲಿ ಇಂಟ್ರೆಸ್ಟ್ ಅನ್ನು ಫೈಂಡ್ ಔಟ್ ಮಾಡ್ತಾ ಹೋಗೋಣ. Calculation of interest on drawings. Interest on drawings is equal to total product into rate into 1/12. So total product answer 36,000 into rate. Question ಅಲ್ಲಿ 12% ಇದೆ. So 12/100 into 1/12. 12 ಕ್ಯಾನ್ಸಲ್ ಮಾಡಿದ್ರೆ ಹೋಯ್ತು, ಇನ್ನು 0 ಕ್ಯಾನ್ಸಲ್ ಮಾಡ್ತೀರಾ, ಆನ್ಸರ್ ಬರೋದು 360 rupees. ಸೊ ಫೈನಲ್ ಆನ್ಸರ್ ಇಂಟ್ರೆಸ್ಟ್ ಆನ್ ವರುಣ್ಸ್ ಡ್ರಾಯಿಂಗ್ಸ್ rupees 360 rupees. ಇದು ನಿಮಗೆ ಅಡಿಷನಲ್ ಕ್ವಶನ್. ಎಂಡ್ ಆಫ್ ಈಚ್ ಕ್ವಾರ್ಟರ್ ಆಯಿತು. ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಒಂದು ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಕ್ವಶನ್ ಕೂಡ ಆಗಿತ್ತು. ಅಂಡರ್ ದಿ ಪ್ರಾಡಕ್ಟ್ ಮೆಥಡಲ್ಲಿ 2 ಕ್ವಶನ್ ಆಗಿದೆ. ಈ ರೀತಿಯಾಗಿ ನೀವು ಮಾಡೋದನ್ನು ಕಲಿತಾ ಹೋಗ್ರಿ. ನಿಮ್ಗೆ ಯಾವುದೇ ರೀತಿ ಕ್ವಶನನ್ನು ಕೊಟ್ಟರು ಈಸಿಯಾಗಿ ನೀವು ಅಟೆಂಡ್ ಮಾಡ್ಬೋದು ಎಕ್ಸಾಮ್. ಇಷ್ಟು ಕ್ವಶನನ್ನು ನೋಡ್ತಾ ಹೋದರೆ ಇದೆಲ್ಲ ಪ್ರಾಡಕ್ಟ್ ಮೆಥಡಲ್ಲಿ ಬಂದಿತ್ತು. ಇನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 88 ಇದೆ. ಇನ್ನೊಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಈ ಚಾಪ್ಟರ್ ಅಂಡರಲ್ಲಿ. ಸೊ ವೆನ್ ಡೇಟ್ಸ್ ಆಫ್ ವಿತ್ಡ್ರಾವಲ್ ಆರ್ ನಾಟ್ ಸ್ಪೆಸಿಫೈಡ್. ಇವಾಗ ಮಾಡಿದ್ದೆಲ್ಲ ಒಂದು ಡೇಟನ್ನು ಸ್ಪೆಸಿಫೈಡ್ ಮಾಡಿ ಕೊಟ್ಟಿದ್ರು. ಕ್ವಶನಲ್ಲಿ ಬಿಗಿನಿಂಗ್, ಎಂಡಿಂಗ್ ಆರ್ ಮಿಡಲ್ ಅಂತ ಏನೋ ಒಂದು ಡೇಟನ್ನು ಮೆನ್ಷನ್ ಮಾಡಿ ಕೊಡ್ತಿದ್ರು, ಅಥವಾ ಅವರೇ ಡೇಟ್ಸನ್ನು ಕೊಡ್ತಾ ಹೋಗ್ತಿದ್ರು. ಸೊ ಎಂಡಿಂಗ್, ಮಿಡಲ್ ಅಂತ ಕೊಟ್ಟಾಗ ಎವರೇಜ್ ಪೀರಿಯಡನ್ನು ಫಾಲೋ ಮಾಡ್ತಾ ಹೋಗ್ತಿದ್ವಿ. ಇನ್ ಕೇಸ್ ವೇರಿಂಗ್ ಡೇಟ್ಸ್, ವೇರಿಂಗ್ ಇಂಟರ್ವಲ್ ಪೀರಿಯಡ್ಸ್, ವೇರಿಂಗ್ ಅಮೌಂಟ್ಸನ್ನು ಕೊಟ್ಟಾಗ ಪ್ರಾಡಕ್ಟ್ ಮೆಥಡನ್ನು ಫಾಲೋ ಮಾಡ್ತಾ ಹೋಗ್ತಿದ್ವಿ. ದೆನ್ ನೆಕ್ಸ್ಟ್ ಕೇಸ್ ಬರೋದು ಇಲ್ಲಿ ಏನಾಗುತ್ತೆ ಅಂದರೆ, ಡು ನಾಟ್ ಗಿವನ್ ಇನ್ ದಿ ಪ್ರಾಬ್ಲಮ್ ಸ್ಪೆಸಿಫಿಕ್ ಡೇಟ್ ಆರ್ ಸ್ಪೆಸಿಫಿಕ್ ಅಮೌಂಟ್. ಯಾವುದೇ ರೀತಿಯಾದಂತಹ ಒಂದು ಸ್ಪೆಸಿಫಿಕ್ ಡೇಟ್ಸನ್ನು, ಸ್ಪೆಸಿಫಿಕ್ ಪೀರಿಯಡ್ ಆರ್ ಸ್ಪೆಸಿಫಿಕ್ ಇಂಟರ್ವಲ್ಸನ್ನು ಮೆನ್ಷನ್ ಮಾಡಲ್ಲ. ಸೊ ಆ ರೀತಿಯಾಗಿಯೂ ಕೂಡ ಏನು ಮಾಡ್ಬೋದು, ಕ್ವಶನನ್ನು ಕೊಡ್ತಾ ಹೋಗ್ಬೋದು. ನಿಮಗೆ ಆಲ್ರೆಡಿ ಒಂದು ಪ್ರಾಬ್ಲಮನ್ನು ಮಾಡಿಸಿದ್ದೀನಿ ನಾನು. ಸೊ ನ್ಯೂಮರಿಕಲ್ ಕ್ವಶನಲ್ಲಿ ಬಂದಿದೆ. ನ್ಯೂಮರಿಕಲ್ ಕ್ವಶನ್ ನಂಬರ್ 23 ನೋಡಿ. ಆ ಕ್ವಶನಲ್ಲಿ ಒಂದು ಸ್ಪೆಸಿಫೈಡ್ ಏನು ಡೇಟನ್ನು, ಇಂಟರ್ವಲ್ಸನ್ನು, ಪೀರಿಯಡನ್ನು ಮೆನ್ಷನ್ ಮಾಡಿಲ್ಲ. ಸೊ ಇಂಟರ್ವಲ್ಸ್, ಪೀರಿಯಡ್ ಏನು ಮೆನ್ಷನ್ ಮಾಡಿಲ್ಲ ಅಂದರೆ ಅದಕ್ಕೆ ಒಂದು ಸ್ಪೆಸಿಫೈಡ್ ಫಾರ್ಮುಲಾ ಇದೆ. ಸೊ ಅಲ್ಲಿ ನೀವು ಅಮೌಂಟನ್ನು ಅಪ್ಲೈ ಮಾಡ್ತೀರಾ. ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ ಡಿವೈಡ್ ಬೈ 12 ಮಂತ್. ಸೊ ಆ ರೀತಿ ಫಾರ್ಮುಲಾನ ಅಪ್ಲೈ ಮಾಡಿದರೆ ನಮಗೆ ಆನ್ಸರ್ ಎಷ್ಟು ಅಂತ ಸಿಗುತ್ತೆ. ಅದನ್ನು ಯಾವಾಗ ಯೂಸ್ ಮಾಡಬೇಕು? ಸ್ಪೆಸಿಫೈಡ್ ಇಂಟರ್ವಲ್ಸ್ ಆರ್ ಸ್ಪೆಸಿಫೈಡ್ ಪೀರಿಯಡ್ ನಾಟ್ ಗಿವನ್ ಇನ್ ದಿ ಪ್ರಾಬ್ಲಮ್ಸ್. ವೆನ್ ಡೇಟ್ಸ್ ಆಫ್ ವಿತ್ಡ್ರಾವಲ್ ಆರ್ ನಾಟ್ ಗಿವನ್ ಇನ್ ದಿ ಸ್ಪೆಸಿಫಿಕಲಿ ಏನು ಅಂತ ಹೇಳ್ಬಿಟ್ಟು ಕೊಟ್ಟಿರಲ್ಲ, ಯಾವ ಡೇಟಲ್ಲಿದೆ, ಬಿಗಿನಿಂಗ್, ಎಂಡಿಂಗ್ ಯಾವುದಿದೆ ಅಂತ ಹೇಳ್ಬಿಟ್ಟು ಕೊಡಲ್ಲ. ಆ ಕೇಸನ್ನು ಏನಂತ ಕರೀತಾರೆ? ವೆನ್ ಡೇಟ್ಸ್ ಆಫ್ ವಿತ್ಡ್ರಾವಲ್ ಆರ್ ನಾಟ್ ಸ್ಪೆಸಿಫೈಡ್. ವೆನ್ dates of
ಕ್ವಶನಲ್ಲಿ ಯಾವುದೇ ರೀತಿಯಾಗಿರುವಂತಹ ಡೇಟನ್ನು ಮೆನ್ಷನ್ ಮಾಡಲ್ಲ, ಸ್ಪೆಸಿಫೈಡ್ ಆಗಿ ಡೇಟನ್ನು ಕೊಡಲ್ಲ. ಸೊ ವೆನ್ ದಿ ಟೋಟಲ್ ಅಮೌಂಟ್ ಆಫ್ ದಿ ವಿಡ್ರಾವಲ್ ಈಸ್ ಗಿವನ್ ಬಟ್ ಡೇಟ್ ಆಫ್ ವಿಡ್ರಾವಲ್ಸ್ ಆರ್ ನಾಟ್ ಗಿವನ್ ಇನ್ ದಿ ಪ್ರಾಬ್ಲಮ್. ಅಮೌಂಟನ್ನು ಕೊಟ್ಟಿರ್ತಾರೆ ಬಟ್ ಡೇಟ್ ಆಫ್ ಡ್ರಾಯಿಂಗ್ಸ್ ಆರ್ ಅಮೌಂಟ್ ಆಫ್ ವಿಡ್ರಾವಲ್ ಯಾವುದು ಡೇಟ್ ಆಗಿದೆ, ಯಾವ ದಿನ ಆಗಿದೆ ಅಮೌಂಟ್ ಕೊಟ್ಟಿರ್ತಾರೆ ಬಟ್ ಡೇಟನ್ನು ಮೆನ್ಷನ್ ಮಾಡಲ್ಲ. ಸೊ ಆ ಕೇಸನ್ನು ಏನಂತ ಕರಿತೀವಿ, withdrawal money or withdrawal amount or withdrawal dates are not given in the specified in the problem. ಒಂದು ಸ್ಪೆಸಿಫೈಡ್ ಆಗಿರುವಂತಹ ಡೇಟನ್ನು ಮೆನ್ಷನ್ ಮಾಡ್ತಾ ಇರೋದು. ಇಟ್ ಈಸ್ ಅಸ್ಯೂಮ್ ದಟ್ ದ ಅಮೌಂಟ್ ವಾಸ್ ವಿಡ್ರಾವಲ್ ಇವೆನ್ಲಿ ಥ್ರೂ ಔಟ್ ದಿ ಇಯರ್. ಹಾಗಾಗಿ ಅಲ್ಲಿ ಏನಂತ ಮಾಡಬೇಕು, ಥ್ರೂ ಔಟ್ ಫುಲ್ ಇಯರ್ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಅಸ್ಯೂಮ್ ಮಾಡಿಕೊಂಡು ನಾವು ಆನ್ಸರನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಅದಕ್ಕೆ ಫಾರ್ಮುಲಾಸನ್ನು ಯೂಸ್ ಮಾಡ್ತೀರಾ. Formula interest on drawings is equal to total drawings into rate into outstanding months divided by 12. ಈ ಫಾರ್ಮುಲಾನ ಅಪ್ಲೈ ಮಾಡಿಬಿಟ್ಟು ಅಮೌಂಟ್ಸನ್ನು ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಇದನ್ನು ಯಾವ ಟೈಮಲ್ಲಿ ಯೂಸ್ ಮಾಡ್ತೀವಿ, ವೆನ್ ಡೇಟ್ಸ್ ಆಫ್ ವಿಡ್ರಾವಲ್ ಆರ್ ನಾಟ್ ಗಿವನ್ ಇನ್ ದಿ ಪ್ರಾಬ್ಲಮ್ ಆರ್ ನಾಟ್ ಸ್ಪೆಸಿಫೈಡ್ ಇನ್ ದಿ ಪ್ರಾಬ್ಲಮ್. ಕ್ವಶನಲ್ಲಿ ಡೇಟನ್ನು ಮೆನ್ಷನ್ ಮಾಡಿಲ್ಲ ಅಂದರೆ ಈ ಫಾರ್ಮುಲಾಸನ್ನು ಯೂಸ್ ಮಾಡಿ ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸಾಂಪಲ್ ತಗೊಳ್ಳೋದಾದರೆ ಆಲ್ರೆಡಿ ನಿಮಗೆ ನ್ಯೂಮರಿಕಲ್ ಕ್ವಶನ್ 23 ಆನ್ಸರ್ ಮಾಡಿಸಿದ್ದೀನಿ. ಸೊ ನ್ಯೂಮರಿಕಲ್ ಕ್ವಶನ್ ನಂಬರ್ 23 ನೋಡಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಕ್ವಶನಲ್ಲಿ ಯಾವುದೇ ರೀತಿಯಾದಂಥ ಡೇಟನ್ನು ಮೆನ್ಷನ್ ಮಾಡದೇ ಇರೋದೆ ಈ ಮೆಥಡ್ ಅಂಡರಲ್ಲಿ ಫಾರ್ಮುಲಾಸನ್ನು ಯೂಸ್ ಮಾಡ್ತಾ ಹೋಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ದ ಪೀರಿಯಡ್ ವುಡ್ ಬಿ ಟೇಕನ್ ಆ್ಯಸ್ 6 months, which is the average period assuming the amount is withdrawn evenly middle of the each month throughout the year. The amount of interest on drawings work out on the basis of assumption period. ಒಂದು assumption middle ಅಥವಾ ಎಂಡಿಂಗ್ ಅಂತ ಕೊಟ್ಟಾಗ ಒಂದು assumption period ಅಲ್ಲಿ ನಾವು ತಗೊಳ್ತಾ ಹೋಗಬೇಕಾಗುತ್ತೆ. ಸೊ ಪ್ರತಿ ಅಲ್ಲೇನು ಕೊಟ್ಟಿಲ್ಲ ಅಂತ ಹೇಳಿದರೆ ಫುಲ್ ಇಯರ್ ಅಂತ ಕೊಟ್ಟರೆ 12 ಅಂತ ಹೇಳ್ಬಿಟ್ಟು ಅಸ್ಯೂಮ್ ಮಾಡ್ಕೋಬೇಕು. ಇನ್ ಕೇಸ್ ಅಲ್ಲಿ ಮಿಡಲ್ ಅಂತ ಕೊಟ್ಟರೆ 6 months ಅಂತ ಹೇಳ್ಬಿಟ್ಟು ಅಸ್ಯೂಮ್ ಮಾಡಿಕೊಂಡು ಔಟ್ಸ್ಟ್ಯಾಂಡಿಂಗ್ ಮಂತಲ್ಲಿ 6 ಅಂತ ಅಪ್ಲೈ ಮಾಡಬೇಕು. 6 divided by 12 ಅಂತ ಅಪ್ಲೈ ಮಾಡಿ ಆನ್ಸರ್ ಎಷ್ಟು ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡೋದು ಈ ಮೆಥಡಲ್ಲಿ ಬರುತ್ತೆ. ಈ ರೀತಿ ಏನು ನಿಮಗೆ ಬರಲ್ಲ ಎಕ್ಸಾಮಲ್ಲಿ ಕೊಟ್ಟರೆ ನಿಮಗೆ ಎವರೇಜ್ ಮೆಥಡ್ ಕೊಡ್ತಾರೆ, ಇಲ್ಲ ಪ್ರಾಡಕ್ಟ್ ಮೆಥಡನ್ನು ಕೊಡ್ತಾರೆ. ಇನ್ ಕೇಸ್ ನಿಮಗೆ ಕನ್ಫ್ಯೂಷನ್ ಆಗಲಿ ಅಥವಾ ಏನಾದರೂ ಗೊತ್ತಿದ್ದೇನಿಲ್ಲ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡೋದಕ್ಕೆ ಈ ರೀತಿನೂ ಕೊಡ್ಬೋದು. ಹಾಗಾಗಿ ಈ ಫಾರ್ಮುಲಾಸನ್ನು ನೆನ್ಪಿಟ್ಕೊಳ್ರಿ. ಇನ್ ಕೇಸ್ ನಿಮಗೆ ಕ್ವಶನಲ್ಲಿ ಏನಾದರೂ ಸ್ಪೆಸಿಫೈಡ್ ಡೇಟನ್ನು ಮೆನ್ಷನ್ ಮಾಡಿಲ್ಲ ಅಂದರೆ ಈ ಫಾರ್ಮುಲಾನ ನೀವು ಅಪ್ಲೈ ಮಾಡ್ಬೋದು. ಟೋಟಲ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು 1/12 ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಅಂತ ಹೇಳ್ಬಿಟ್ಟು ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಅಮೌಂಟ್ ಆಫ್ ಡ್ರಾಯಿಂಗ್ಸ್ 60,000 and rate of interest 8% and outstanding month of year or middle of every month. in case middle ಅಂತ ಕೊಟ್ಟರೆ ಕ್ವಶನಲ್ಲಿ ಆಫ್ ಅಂತ ಹೇಳ್ಬಿಟ್ಟು ಅಸ್ಯೂಮ್ ಮಾಡ್ಕೊಳ್ತೀರಾ. 60,000 into 8% into 6 divided by 12 answer 2,400 rupees. ಸೊ ಇನ್ ಕೇಸ್ ನಿಮಗೆ ಕ್ವಶನಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ, ಬಿಗಿನಿಂಗ್ ಎಂಡಿಂಗ್ ಅಂತ ಹೇಳಿ ಕೊಟ್ಟಿಲ್ಲ ಅಂದರೆ ಇಲ್ಲಿ 12 ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡ್ಬೋದು. ಇನ್ ಕೇಸ್ ಮಿಡಲ್ ಅಂತ ಅಷ್ಟೇ ಮೆನ್ಷನ್ ಮಾಡ್ತಾರೆ, ಯಾವುದು ಇಯರ್ ಕೊಟ್ಟಿರಲ್ಲ, ಏನು ಮೆನ್ಷನ್ ಮಾಡಲ್ಲ, ಅವಾಗ ನೀವೇನು ಮಾಡಬೇಕು, 6 ಅಂತ ಹೇಳ್ಬಿಟ್ಟು ಹಾಕ್ಕೋಬೇಕು. ಸೊ ಇದಕ್ಕೆ ನೋಟ್ಸನ್ನು ನೀವು ನಿಮ್ಮ ಬುಕ್ಕಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಅದೇ ಆನ್ಸರನ್ನು ಬರೆದ್ಬಿಟ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದನ್ನು ಬರೀರಿ. ನ್ಯೂಮರಿಕಲ್ ಕ್ವಶನ್ ನಂಬರ್ 23 ಆಲ್ರೆಡಿ ಆಗಿದೆ, ಯಾರು ಬರ್ಕೊಂಡಿಲ್ಲ ಅದನ್ನು ಕೂಡ ಬರಿತಾ ಹೋಗಿ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಫೈಂಡ್ ಔಟ್ ಮಾಡುವಂತಹ ಎಲ್ಲ ಮೆಥಡ್ಸು ಕಂಪ್ಲೀಟ್ ಆಯಿತು. ಎವರೇಜ್ ಪೀರಿಯಡ್ ಕಂಪ್ಲೀಟ್ ಆಯಿತು, ಪ್ರಾಡಕ್ಟ್ ಮೆಥಡ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬರೋದು ನಮಗೆ ವೆನ್ ಡೇಟ್ಸ್ ಆಫ್ ದ ವಿಡ್ರಾವಲ್ ಆರ್ ನಾಟ್ ಸ್ಪೆಸಿಫೈಡ್ ಇನ್ ದಿ ಪ್ರಾಬ್ಲಮ್, ಅದು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಮಗೆ ಉಳಿದಿರೋದು ಅಂದರೆ ಗ್ಯಾರಂಟಿ ಮೆಥಡ್ ಅಂತ ಹೇಳ್ಬಿಟ್ಟು ಉಳಿದಿತ್ತು. ನಿಮ್ಮ ಬುಕ್ಕಲ್ಲಿ ಪೇಜ್ ನಂಬರ್ 88 2.6 ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್. ಗ್ಯಾರಂಟಿ
ಪ್ರಾಫಿಟ್ ಟು ಎ ಪಾರ್ಟ್ನರ್ಗೆ ಒಂದು ಗ್ಯಾರಂಟಿ ಅಮೌಂಟನ್ನು ಪ್ರೊವೈಡ್ ಮಾಡೋದು ಹೇಗೆ, ಅದ್ರ ಮೇಲೆ ಯಾವ ರೀತಿ ಪ್ರಾಬ್ಲಮ್ಸನ್ನು ಮಾಡೋದು ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಇದು ಕೂಡ ನಿಮಗೆ 6 ಮಾರ್ಕ್ಸಿಗೆ ಬರುವಂಥ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಲ್ರೆಡಿ ಮಾಡಿದ್ದೀರಾ, ಸೇಮ್ ಅದೇ ಟೈಪೇ ಇದನ್ನು ಕೂಡ ಮಾಡ್ತಾ ಹೋಗಬೇಕು. ಸೊ ಏನಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಕೊಟ್ಟಿಲ್ಲ ಅಂದರೆ ಈ ಮೆಥಡ್ ಗ್ಯಾರಂಟಿ ಮೆಥಡ್ ಅಂಡರಲ್ಲಿ ನಿಮಗೆ ಪ್ರಾಫಿಟ್ ಮತ್ತು ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತಲೂ ಕೂಡ ಇದರಲ್ಲಿ ಕೊಡ್ತಾ ಹೋಗ್ಬೋದು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂಡರ್ ದಿ ಗ್ಯಾರಂಟಿ ಮೆಥಡ್ ಯಾವ ರೀತಿ ಮಾಡೋದು, ಅದರಲ್ಲಿ ಯಾವ್ಯಾವ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಅದೊಂದು ಕಾನ್ಸೆಪ್ಟ್ ಆದರೆ ಚಾಪ್ಟರ್ 2 ಫುಲ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ 3ಗೆ ಹೋಗ್ಬೋದು. ಓಕೆ, ಥ್ಯಾಂಕ್ ಯು.